ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಸೂರ್ಯ ಸ್ನಾನವನ್ನ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಬೇಕು. ನಾನು ಮುಂಚೆ ಹೇಳಿದ ಹಾಗೆ ಎಲ್ಲ ಏಜ್ ಗ್ರೂಪ್ನವರು ಕೂಡ ಸೂರ್ಯ ಸ್ನಾನ ಮಾಡಬಹುದು. ಬೇಸಿಗೆಯಲ್ಲಿ ನೀವು ಮಾಡುವಾಗ ಸಾಧಾರಣ ಒಂದು 10 ರಿಂದ 15 ನಿಮಿಷ ಮಾಡಬಹುದು ಅದು ಸೂರ್ಯ ಸ್ನಾನ. ಅಥವಾ ತುಂಬಾ ಬಿಸಿಲು ಜಾಸ್ತಿ ಅನಿಸಿದ್ರೆ, ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಕೂಡ ತುಂಬಾ ಪ್ರಖರವಾಗಿದ್ರೆ 10 ನಿಮಿಷಕ್ಕೆ ನೀವು ಲಿಮಿಟ್ ಮಾಡ್ಕೊಳ್ಳಿ. ಇನ್ನು ಚಳಿಗಾಲದಲ್ಲಾದ್ರೆ ಒಂದು 20 ನಿಮಿಷ ಸನ್ ಬಾತ್ ಮಾಡಬಹುದು, ಸೂರ್ಯ ಸ್ನಾನ ಮಾಡಬಹುದು. ಬೇರೆ ಏನಿಲ್ಲ, ಸೂರ್ಯನ ಬಿಸಿಲಿಗೆ ನಿಮ್ಮನ್ನ ಒಡ್ಡಿಕೊಳ್ಳೋದು ಅದೇ ಮುಖ್ಯ. ಅದೇ ಸೂರ್ಯ ಸ್ನಾನ ಅಂದ್ರೆ, ಬೇರೆ ಏನು ಮಾಡ್ಲಿಕ್ಕಿಲ್ಲ. ನೀವು ಅದೇ ವಾಕಿಂಗು ಮಾಡಬಹುದು, ಸೂರ್ಯನ ಬಿಸಿಲು ಚೆನ್ನಾಗಿ ಬೀಳೋ ಜಾಗದಲ್ಲಿ ವಾಕಿಂಗ್ ಕೂಡ ನೀವು ಮಾಡಬಹುದು, ಅದಷ್ಟೇ ಆಯ್ತಾ. ನೆಕ್ಸ್ಟು ಇನ್ನು ತುಂಬಾ ಕಾನ್ಫಿಡೆಂಟ್ ಇರೋರಲ್ಲಿ, ನಾನು ತುಂಬಾ ಹೊತ್ತು ಸೂರ್ಯನ ಬಿಸಿಲನ್ನು ತಗೊಳ್ಬಹುದು ಅನ್ನುವಂತಹ ಸ್ಟಾಮಿನಾ, ದೇಹದಲ್ಲಿ ಗಟ್ಟಿ ಸ್ಟಾಮಿನಾ ಇರೋರಾದ್ರೆ ಸಾಧಾರಣ ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ಕೂಡ ಸೂರ್ಯ ಸ್ನಾನವನ್ನ ಮಾಡಬಹುದು. ಈಗ ಸೂರ್ಯ ಸ್ನಾನವನ್ನ ಮಾಡುವಾಗ ಏನೇನು ಕ್ರಮಗಳನ್ನ ನೀವು ತಗೊಳ್ಬೇಕು ಅಥವಾ ಪ್ರಿಕಾಷನ್ಸ್ಗಳನ್ನ ನೀವು ತಗೊಳ್ಬೇಕು. ಮೊದಲನೇದಾಗಿ ಚೆನ್ನಾಗಿ ನೀರು ಕುಡಿದು ನೀವು ಸೂರ್ಯ ಸ್ನಾನವನ್ನ ಮಾಡಬೇಕು. ಮುಖ್ಯವಾಗಿ ಡಿಹೈಡ್ರೇಷನ್ ಅಥವಾ ನಿರ್ಜಲ ದೇಹದಲ್ಲಿ ಆಗುವಂತಹ ಸಾಧ್ಯತೆ ಬಹಳಷ್ಟು ಇರ್ತವೆ. ಯಾಕಂದ್ರೆ ಬೆವರಿನ ಮೂಲಕ ನಮ್ಮ ಚರ್ಮದ ಗ್ರಂಥಿಗಳಿಂದ ಬೆವರು ಬಂದು ಡಿಹೈಡ್ರೇಷನ್ ಆಗ್ತದೆ, ಅಲ್ಲಿ ಎಲಿಮಿನೇಷನ್ ಜಾಸ್ತಿ ಆಗ್ತದೆ. ಹಾಗಾಗಿ ಚೆನ್ನಾಗಿ ನೀರು ಕುಡಿಬೇಕು ಸೂರ್ಯ ಸ್ನಾನಕ್ಕೆ ಮುಂಚೆ. ಇನ್ನು ಎಂಟಿ ಸ್ಟಮಕ್, ಖಾಲಿ ಹೊಟ್ಟೆಯಲ್ಲೇ ಸೂರ್ಯ ಸ್ನಾನ ತಗೊಳ್ಬೇಕು. ಹೊಟ್ಟೆ ತುಂಬಿದ ಮೇಲೆ ನೀವು ಸೂರ್ಯ ಸ್ನಾನ ಮಾಡಿದ್ರೆ ನಿಮಗೆ ಒಂಥರ ವಾಕರಿಕೆ ಬರೋ ಹಾಗಾಗ್ಬೋದು, ತಲೆ ಸುತ್ತುವಿಕೆ ಬರಬಹುದು, ಏನೋ ಆಗಬಹುದು. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಸೂರ್ಯ ಸ್ನಾನವನ್ನ ಮಾಡಬೇಕು. ಇನ್ನು ಸೂರ್ಯ ಸ್ನಾನ ಮಾಡ್ತಿರುವಾಗ ನೀವು ತಲೆಗೆ ಯಾವುದೇ ಕಾರಣಕ್ಕೂ ಬಿಸಿಲು ಬೀಳಬಾರ್ದು, ತಲೆಗೆ ತುಂಬಾ ಸ್ಟ್ರಾಂಗ್ ಸನ್ಲೈಟ್ ಬೀಳಬಾರ್ದು. ಹಾಗಾಗಿ ತಣ್ಣೀರಿನ ಒಂದು ಒದ್ದೆ ಬಟ್ಟೆಯನ್ನ ತಲೆ ಮೇಲೆ ಕವರ್ ಮಾಡಿಕೊಳ್ಳೋದು ಯಾವುದಕ್ಕೂ ಒಳ್ಳೇದು. ಕನಿಷ್ಠ ಪಕ್ಷ ಒಂದು ಟೊಪ್ಪಿಯನ್ನಾದ್ರೂ ಹಾಕೊಳ್ಬೇಕು ನೀವು. ಅದಿಲ್ಲ ಅಂದ್ರೆ ತಣ್ಣೀರು, ಸೂರ್ಯ ಸ್ನಾನ ಟಿಪಿಕಲ್ ಆಗಿ ಮಾಡ್ತೀರಾ, ಥೆರಪಿ ತಗೊಳ್ತೀರಾ ಅಂದ್ರೆ ತಣ್ಣೀರಿನ ಪಟ್ಟಿಯನ್ನು ತಲೆಗೆ ಹಾಕೊಳ್ಳೋದು ಒಳ್ಳೇದು. ಯಾಕಂದ್ರೆ ತಲೆಗೆ ಯಾವುದೇ ಕಾರಣಕ್ಕೂ ಬಿಸಿಲು ಬೀಳಬಾರ್ದು. ಇನ್ನು ತುಂಬಾ ತಲೆ ತಿರುಗುವಂಥದ್ದು ಅಥವಾ ತಲೆ ನೋವು ಬಂದ್ರೆ, ಸಡನ್ ಆಗಿ ಇದು ವಾಮಿಟಿಂಗ್ ಸೆನ್ಸೇಷನ್ ಆದ್ರೆ, ಹಾಗೆಲ್ಲ ಆದ್ರೆ ತಕ್ಷಣಕ್ಕೆ ಸೂರ್ಯ ಸ್ನಾನವನ್ನು ನೀವು ನಿಲ್ಲಿಸೋದು ಒಳ್ಳೇದು. ಇನ್ನು ತುಂಬಾ ಬೆವರು ಬಂದ್ರೆ ಅಲ್ಲಿಗೆ ನೀವು ಸ್ಯಾಚುರೇಟ್ ಆದ್ರಿ, ಸೂರ್ಯ ಸ್ನಾನ ಸಾಕು ನಿಮ್ಮ ದೇಹಕ್ಕೆ ಅನ್ನುವಂಥ ಅಲಾರ್ಮ್ ಅದು. ಬೆವರು ಬಂದ್ರೆ, ತುಂಬಾ ಬೆವರಿದ್ರೆ ನೀವು ಸೂರ್ಯ ಸ್ನಾನವನ್ನು ನಿಲ್ಲಿಸಬಹುದು. ಸೂರ್ಯ ಸ್ನಾನ ಆದ್ಮೇಲೆ ಏನು ಮಾಡಬೇಕು, ಆದ್ಮೇಲೆ ಕೋಲ್ಡ್ ಶವರ್ ತಗೊಳ್ಬೇಕು. ತಣ್ಣೀರಿನ ಒಂದು ಶವರ್ ತಗೊಂಡು ಫ್ರೆಶ್ ಆಗಬೇಕು. ಯಾಕಂದ್ರೆ ಬೆವರು ಕಲ್ಮಶವನ್ನ ಕೂಡ ನೀವು ತೆಗೆದ ಹಾಗೆ ಆಗ್ತದೆ, ಮತ್ತೆ ಡಿಹೈಡ್ರೇಷನ್ ಕೂಡ ತಡೆದ ಹಾಗಾಗ್ತದೆ. ನೀರನ್ನು ಚೆನ್ನಾಗಿ ಕುಡಿಯಿರಿ, ಮತ್ತೆ ಕೋಲ್ಡ್ ಶವರ್ ಕೂಡ ತಗೊಳ್ಳಿ. ನೀವು ಡೈಲಿ ಬೇಸಿಸ್ ಅಲ್ಲಿ ಕೂಡ ಸೂರ್ಯ ಸ್ನಾನ ಮಾಡಬಹುದು, ಅಥವಾ ನಿಮಗೆ ಯಾವಾಗ ಟೈಮ್ ಆಗ್ತದೋ, ಅಥವಾ ಪ್ಲೆಸೆಂಟ್ ಆಗಿರ್ತದೆ ವಾತಾವರಣ, ತುಂಬಾ ಗಾಳಿ ಯಾವತ್ತು ಇರೋದಿಲ್ಲ, ಮಳೆ ಅಂದ್ರೆ ಡ್ರಿಸ್ಲಿಂಗ್ ಆ ತರ, ಹನಿ ಮಳೆ ಆ ತರ ಇರೋದಿದ್ರೆ, ತುಂಬಾ ಗಾಳಿ ಇಲ್ಲ ಅಂದ್ರೆ ಎನಿ ಟೈಮ್ ನೀವು ಅಂದ್ರೆ ಯಾವುದೇ ದಿನ ನೀವು ಚೂಸ್ ಮಾಡ್ಬೋದು ಸೂರ್ಯ ಸ್ನಾನ. ಡೈಲಿ ಕೂಡ ನೀವು ಮಾಡ್ಬೋದು. ಒಂದು 10 ನಿಮಿಷ ಬಿಸಿಲಲ್ಲೇ ನಿಲ್ಲುವಂಥದ್ದು, ಏನು ಮಾಡ್ಲಿಕ್ಕಿಲ್ಲ, ಬರೀ ಒಂದು ತಲೆಯನ್ನು ಕವರ್ ಮಾಡಿದ್ರೆ ಆಯ್ತು. ಇನ್ನು ನಿಮ್ಮ ಚರ್ಮಕ್ಕೆ ಸ್ವಲ್ಪ ತೆಳುವಾಗಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ರೆ, ಪ್ರಿಫರೇಬ್ಲಿ ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆಯನ್ನು ಹಚ್ಕೊಂಡು ಸೂರ್ಯ ಸ್ನಾನ ಮಾಡೋದ್ರಿಂದ ಈ ಆಯಿಲ್ ಮೀಡಿಯಾ ಇದೆಯಲ್ಲ, ಅದರ ಆ ಎಣ್ಣೆಯ ಮಾಧ್ಯಮದ ಮೂಲಕ ಚರ್ಮದ ಅಂದ್ರೆ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ, ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ. ಹಾಗಾಗಿ ಚರ್ಮ ಒಂದು ವೇಳೆ ಟ್ಯಾನಿಂಗ್ ಆಗುವಂಥದ್ದು ಆ ಥರದನ್ನು ಕೂಡ ತಡಿಲಿಕ್ಕೆ ಸಹಕಾರಿ ಆಗ್ತದೆ. ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ನೀವು ಸೂರ್ಯ ಸ್ನಾನ ಮಾಡ್ಕೊಳ್ಳಬಹುದು. ತುಂಬಾ ಎಳೆ ಬಿಸಿಲಿಗೆ ನೀವು ನಿಲ್ಲೋದ್ರಿಂದ ನೀವು ಎಣ್ಣೆಯನ್ನು ಹಚ್ಚೋದು ಕಂಪಲ್ಸರಿ ಅಂತಲ್ಲ, ಆದ್ರೆ ಅದರಿಂದ ಸ್ವಲ್ಪ ಆಡೆಡ್ ಬೆನಿಫಿಟ್ ಕೂಡ ಇರ್ತದೆ. ಸೊ ಸ್ವಲ್ಪ ತೆಳುವಾಗಿ ಎಣ್ಣೆಯನ್ನು ಲೇಪಿಸಿಕೊಳ್ಳಬಹುದು. ಇವಿಷ್ಟು ಸೂರ್ಯ ಸ್ನಾನದ ಪ್ರೊಸೀಜರು ಮತ್ತೆ ಏನೇನು ನಿಯಮಗಳನ್ನು ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಮುಂದೆ ಅದರ ಬೆನಿಫಿಟ್ಗಳೇನು, ಅದನ್ನು ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಅನ್ನುವಂಥದ್ದನ್ನ ವಿವರಿಸ್ತಾ ಹೋಗ್ತೇನೆ. ಅಲ್ಲಿ ತನಕ ನಮಸ್ಕಾರ.